ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಪ್ರಾಧಿಕಾರ ಮಾಡಿದ ಮೇಲೆ ಉಮಾದೇವಿಯವರು ಸ್ಟೇ ತಗೊಂಡಿದ್ರು, ಸ್ಟೇ ವಿಕೆಟ್ ಆಗಿದೆ. ಅದಕ್ಕೆ ಮೊದಲನೇ ಸಭೆ ಕರೆದಿದ್ದೀನಿ. ನಾನು ಚಾಮುಂಡಿ ಬೆಟ್ಟದ ಮೇಲೆ ಮೊದಲನೇ ಸಭೆ ನಡೀತಾ ಇದೆ. ಆಕ್ಷೇಪಣೆ ಸರ್, ಸ್ಟೇ ಇದೆ, ಇನ್ನೂ 5ಕ್ಕೆ ವಿಚಾರಣೆ ಇದೆ, ಮಧ್ಯೆ ಮಾಡಬಾರ್ದು ಅಂತೇಳಿ ಅವರು ಉಮಾದೇವಿ ಒಡೆಯವರು ಇಬ್ಬರು ಕೂಡ ಆಕ್ಷೇಪಣೆ ಇದು ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ ಸರ್ ಕಾರ್ಯದರ್ಶಿಗಳಿಗೆ ಇಬ್ಬರು. ನೋಡಪ್ಪ, ಹಿಂದೇನು ಕೂಡ ಕಮಿಟಿ ಅಲ್ವಾ, ಹಿಂದೆ ಕಮಿಟಿ ಇತ್ತಲ್ವಾ, ಆಡಳಿತ ಮಂಡಳಿ ಇತ್ತು. ಆಡಳಿತ ಮಂಡಳಿ ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಸರ್ಕಾರ. ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ. ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವಿಕೆಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಸಂಸದರು ಕೂಡ ಪತ್ರ ಬರೆದಿದ್ದಾರೆ ಸರ್, ಸಂಸದರು ಯದುವೀರ್ ಅವರು ಕೂಡ ಪತ್ರ ಬರೆದಿದ್ದಾರೆ. ಇದು ಕಾನೂನು ಬಾಹಿರವಾದಂಥ ಸಭೆ. ಇದು ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ. ಅವರು ಹೇಳ್ತಾ ಇದ್ದಾರೆ ಕಾನೂನು ಬಾಹಿರ. ಅವ್ರು ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ. ಸ್ಟೇ ನಾನು ಡೇಟ್ ಮರೆತುಬಿಟ್ಟಿದ್ದೀನಿ. 22ಕ್ಕೆ ಸರ್. ಈಗ ಅಂಗನವಾಡಿ ಕಾರ್ಯಕರ್ತರಿಗೆ 3 ತಿಂಗಳಿಂದ ಸಂಬಳ ಆಗಿಲ್ಲ ಅಂತೇಳಿ ಅವರೆಲ್ಲರೂ ಪ್ರತಿಭಟನೆ, ಕೋಲಾರ ಭಾಗದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಎಲ್ಲ ಕೊಟ್ಟಿದ್ದೀನಿ ಸರ್, 3 ತಿಂಗಳಿಂದ ಆಗಿಲ್ಲ ಅಂತ ಸರ್. ಗೊತ್ತಿಲ್ಲ, ಚೆಕಪ್ ಮಾಡಿಸ್ತೀನಿ ಸರ್. ಈಗ ಕೋವಿಡ್ ವಿಚಾರದಲ್ಲಿ ನಮಗೆ ತಮಗೊಂದು ವರದಿ ತಲುಪಿದೆ, ಯಾವಾಗ ಅದ್ರ ಮೇಲೆ ಕ್ರಮ ಆಗುತ್ತೆ? ಕೋವಿಡ್ ವಿಚಾರದಲ್ಲಿ ನಾನು ನೋಡಿಲ್ಲ, ಇನ್ನು ನೋಡಿದ ಮೇಲೆ ಕ್ಯಾಬಿನೆಟ್ ಮುಂದೆ ಗುರುವಾರ ಕ್ಯಾಬಿನೆಟ್ ಗುರುವಾರ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ. ಅಲ್ಲಿ ಏನು ಶಿಫಾರಸು ಮಾಡಿದಾರೋ ಅಂತ ಗೊತ್ತಿಲ್ಲ. ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡು. ಬಟ್ ಆಲ್ರೆಡಿ ಬಿಜೆಪಿ ಶುರು ಮಾಡಿಬಿಟ್ಟಿದ್ದಾರೆ, ಇದು ರಾಜಕೀಯವಾದಂಥ ವರದಿ ಅಂತ. ಇನ್ನು ವರದಿ ಸುಧಾಕರ್ ಹೇಳ್ತಾ ಇದ್ದಾರೆ, ಇದು ರಾಜಕೀಯ ಅಂತಃಕರಣದಿಂದ ಕೆಲಸ ಮಾಡಿದ್ದು, ರಾಜಕೀಯ ಉದ್ದೇಶದಿಂದ ಈ ರೀತಿ ವರದಿ ಎಲ್ಲ ತರಿಸ್ಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನಿನ್ನೆ ಮಾತನಾಡಿರುವಂಥದ್ದು. ಕುಂಬಳಕಾಯಿನ ಕಳ್ಳ ಅಂದರೆ ಯಾಕೆ ಕೊಡ್ಬೇಕು? ಇನ್ನು ವರದಿ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಯ್ತಾ ವರದಿ ಏನಿದೆ ಅಂತ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅಲ್ಲಪ್ಪ, ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಯ್ತಾ? ಅವ್ರಿಗೆ ಗೊತ್ತಾಗಿದೆಯಾ? ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವಾ? ನೀವು ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ. ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ? ಹೆಂಗೆ ಗೊತ್ತಾಯ್ತು ರೀ? ಹೆಂಗೆ ಗೊತ್ತ? ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಾದ್ರೆ ಬಹಿರಂಗ ಆಗದೇನೆ ಹೆಂಗೆ ಮಾಡ್ತಾರೆ? ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ, ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದೆಲ್ಲ. ಅದಕ್ಕೆ ಹಂಗೆ ಪಾಪ ಇನ್ನೂ ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಶಿಫಾರಸೆ ನೋಡಿಲ್ಲ. ಯಾರು ನಿಮ್ಗೆ ಹೇಳಿದ್ದು? ಯಾರು ಹೇಳಿದ್ರಿ? ಯಾರು ನಿಮ್ಗೆ ಮಾಹಿತಿ ಹೆಂಗ್ ಗೊತ್ತಾಯ್ತು? ರಿಪೋರ್ಟ್ ಗೊತ್ತಿಲ್ಲ, ಹೊರಗಡೆ 7,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಯಾರು ಹೇಳಿದ್ರಿ? ಯಾವ ಮಾಹಿತಿ? ಎಲ್ಲಿದೆ ಮಾಹಿತಿ? ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲ ಹೆಂಗೆ ಹೇಳಿ? ಹೇಳಪ್ಪ, ನಿನಗೆ ಗೊತ್ತಿದ್ರೆ ಹೇಳು. ನಿಮ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರಾ? ಭ್ರಷ್ಟಾಚಾರ ಆಗಿರುವಂತದ್ದು ಯಾಕೆ ತಾವು ಈ ಹಿಂದಿನ ಆರೋಪಗಳನ್ನ ಮಾಡ್ತಾ ಇದ್ರಿ, ಕೋವಿಡ್ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ. ಹಿಂದೆ ಮಾಡಿರೋದು ಬೇರೆ, ಈ ರಿಪೋರ್ಟ್ ಏನು ಮಾಡಿದ್ದಾರೆ ಕಮಿಷನ್ ಅಧ್ಯಕ್ಷರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾವಾಗ ವರದಿಯನ್ನು ಯಾವಾಗ ಬಹಿರಂಗ ಮಾಡ್ತೀರಾ ಸಾರ್ವಜನಿಕರ? ಎಷ್ಟು ಸಾರಿ ಹೇಳೋದ್ರಿ ನಿಮ್ಗೆ? ಕ್ಯಾಬಿನೆಟ್ ಮುಂದೆ ಇಡ್ತೀವಿ, ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮ ತಗೋತೀವಿ. ಸರ್, ಈಗ ಮೂಡ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದ್ದೀರಿ, ಸರ್ಕಾರ ಅಮಾನತು ಮಾಡಿ? ಗೊತ್ತಿಲ್ಲ, ನಾನು ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್, ಅದರಲ್ಲಿ ಆರೋಪ ಕೇಳಿ ಬಂದಿದ್ರು, ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರು. ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು. ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು. ನಟೇಶ್, ದಿನೇಶ್ ಒಬ್ಬರು ಸಸ್ಪೆಂಡ್ ಆಗಿದ್ದಾರೆ, ಇನ್ನೊಬ್ರು ಹಂಗೆ ಅಲ್ಲ. ನಟೇಶ್ ಮೇಲೆ ಏನು ಆರೋಪ?
ದಿನೇಶ್ ಅಂದ್ರೆ ಮುಡಾದಲ್ಲಿ 50-50 ಅವರು ದುರುಪಯೋಗ ಮಾಡಿದ್ದಾರೆ, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತೇಳಿ ನಗರಾಭಿವೃದ್ಧಿ ಇಲಾಖೆ ಅಮಾನತ್ ಮಾಡಿದ್ದಾರೆ. ಕೇಳಪ್ಪ ಇಲ್ಲಿ ಕಮಿಷನ್ ಇಸ್ ಅಪಾಯಿಂಟ್. ಅವರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ನಟೇಶ್ ಅವರು ಮಾಡಲಿ, ದಿನೇಶ್ನವರು ಮಾಡಲಿ, ಇನ್ನೊಬ್ಬ ಮಾಡಲಿ, ಅದ್ರ ಮೇಲೆ ಕ್ರಮ ತಗೋತಾರೆ. ಸರ್, ಈಗ ಅದ್ರಲ್ಲಿ ಒಂದು ಅಂಶ ಬಹಳ ಕ್ಲಾರಿಟಿ ಇದೆ ಸರ್. 2009ರ ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗೋದಿಲ್ಲ, ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ. ರಿಪೋರ್ಟ್ ಏನು ಬರ್ತದೆ ಅಂತ ನೋಡೋಣ ತಳಪ್ಪ. ನೀನು ಕಮಿಷನ್ ಚೇರ್ಮನ್ ಅಲ್ಲಲ್ಲ, ಅವರು ನಿನ್ನೆ ಆದೇಶ ನಗರಾಭಿವೃದ್ಧಿ ಇಲಾಖೆ ಒಂದು ಆದೇಶ ಮಾಡುತ್ತಿದೆ. ಸರ್ ನಿನ್ನೆ ಆದೇಶ ಇದೆ ಸರ್. ಎ ಕಮಿಷನ್ ಈಸ್ ಅಪಾಯಿಂಟೆಡ್, ಗೊತ್ತಾಯ್ತಾ? ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅಲ್ಲ ಸರ್, ನಿನ್ನೆ ಸಸ್ಪೆಂಡ್ ಆರ್ಡರ್ ಇದೆ ಸರ್. ಅದು ನಿನ್ನೆ ಸಸ್ಪೆಂಡ್ ಆರ್ಡರ್ ನಾನು ನೋಡಿಲ್ರಿ, ನೋಡ್ದೆ ಏನು ಹೇಳಿ ನಾನು ಆಯ್ತು, ನಿಮ್ ಗಮನಕ್ಕೆ ಬಂದಿಲ್ಲ ಅಂತ. ಯಾವುದು ಗಮನಕ್ಕೆ ಬಂದಿದೆ, ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ, ಬಟ್ ಏನು ಬರ್ದಿದ್ದಾರೆ ಆರ್ಡರ್ಸ್ನಲ್ಲಿ ಅಂತ ಗೊತ್ತಿಲ್ಲ. ಸರ್, ಇವತ್ತು ಚಾಮುಂಡಿ ತಾಯಿ ದರ್ಶನಕ್ಕೆ ಕೂಡ ಹೋಗ್ತೀನಿ. ಚಾಮುಂಡಿ ತಾಯಿ ದರ್ಶನಕ್ಕೆ ಕೂಡ ಬಹಳ ದಿನ ಆಯ್ತು. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಅಲ್ಲ, ಬಹಳ ದಿನ ಆಯ್ತು. ಹೋಗಿ ಬಹಳ ದಿನ ಆಯ್ತು, ಬಹಳ ದಿನ ಆಯ್ತು ಹೋಗ್ತಾ. ಹೇಳಪ್ಪ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೆ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ. ಹೊಸ ಲುಕ್ಕಲ್ಲೂ ಇದ್ದೀರಾ ಸರ್, ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತಿದ್ದವರಲ್ಲ. ಹೊಸ ಲುಕ್ಕಲ್ಲಿ ಫುಲ್ ಚಾರ್ಮ್ ಆಗೋಯ್ತೀರಾ ಇವತ್ತು ಅಂತ ನಿಮ್ಗೆ ಹಂಗೆ ಕಾಣಿಸುತ್ತೆ. ಎಲ್ಲರೂ ಟೆನ್ಷನ್ ಅಲ್ಲ ಬಟ್ ಎಲ್ಲರೂ ಟೆನ್ಷನ್ ಅವರ ಸಿಎಂ ಅಂತಾರೆ. ನೀವು ನೋಡಿದ್ರೆ ಆರಾಮ್ ಮದುವೆ ಹೋಟೆಲ್ ಗೊತ್ತಿದ್ದೀರಾ? ಯಾರು ಟೆನ್ಷನ್ ಅಪೋಸಿಷನ್ ಎಲ್ಲ ಹೇಳ್ತಾ ಇದ್ದಾರೆ ಸಿಎಂ ಟೆನ್ಷನ್ ಅವರ. ನೀವು ನೋಡಿದ್ರೆ ರೇಷ್ಮೆ ಯಾವಾಗಲೂ ಅಲ್ಲ, ಅದಕ್ಕೆ ಬಹಳ ಚಾರ್ಮ್ ಆಗಿದ್ದೀರಾ ಅಂತ. ಫುಲ್ ಚಾರ್ಮ್ ಇದೆ ಇವತ್ತು. ವಿರೋಧ ಪಕ್ಷದವರು ತಾವು ಕುಂದೋಗಿದ್ದೀರಿ, ಕುಗ್ಗಿದ್ದೀರಿ ಅಂತ ಹೇಳ್ತಾರೆ. ಏನಾದರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಚಿವತ್ತಾಗದಿರೋ ಕಷ್ಟ ಅಂತೇಳಿ ಅಂದ್ಕೊಂಡಿಲ್ಲ. ಅವ್ರಿಗೆ ಯೋಚನೆ ಮಾಡಿ, ನಮಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ನಮಗೆ ಸರ್, ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ ಸರ್. ಸರ್, ನಿನ್ನೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ನಾನು. ಅಪ್ಪ, ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಅವ್ರ ಪ್ರಕಾರ ನೀವು ಅಂತ. ಸರ್, ಅವ್ರ ಪ್ರಕಾರ ನೀವು ಅಂತ.